ನೋಡಿ ರೈತ ಬಾಂಧವರೇ, ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ವೀಕ್ಷಕರೇ, 2024-25 ಸಾಲಿನ ಮುಂಗಾರು ಬೆಳೆ ಸಮೀಕ್ಷೆ ಪ್ರಾರಂಭವಾಗಿದೆ. ನೋಡಿ, ಬೆಳೆ ಸಮೀಕ್ಷೆ ಮಾಡೋದ್ರಿಂದ ಏನೇನು ಲಾಭಗಳಪ್ಪ ಅಂದರೆ, ಮೊದಲನೇದಾಗಿ ಬೆಳೆ ವಿಮೆಗೆ ತುಂಬ ಹೆಲ್ಪ್ ಆಗುತ್ತೆ. ಬೆಳೆ ವಿಮೆ ಬರಬೇಕಾದ್ರೆ ಕಡ್ಡಾಯವಾಗಿ ನೀವು ಬೆಳೆ ಸಮೀಕ್ಷೆ ಮಾಡಲೇಬೇಕು. ಅದರ ಜೊತೆಗೆ ನೀವು ಬೆಳೆ ಪರಿಹಾರ, ನೋಡಿ ಈ ವರ್ಷ ಬರಗಾಲ ಪರಿಹಾರ ಭಾಳಷ್ಟು ರೈತರಿಗೆ ಬಂದಿಲ್ಲ. ರೀಸನ್ ಏನಪ್ಪ ಅಂದರೆ ಅವರು ಒಂದು ಬೆಳೆ ಸಮೀಕ್ಷೆ ಆಗಿಲ್ಲ. ಹಾಗಾಗಿ ಬೆಳೆ ಸಮೀಕ್ಷೆ ಆಗಿದ್ದರೆ ಮಾತ್ರ ನಿಮಗೆ ಬರ ಪರಿಹಾರ ಬರುತ್ತೆ, ಬೆಳೆ ವಿಮೆ ಬರುತ್ತೆ. ಮತ್ತು ನೀವು ಬೆಂಬಲ ಬೆಲೆ ಯೋಜನೆಯಡಿ ಸೌಲಭ್ಯವನ್ನು ಪಡ್ಕೊಳ್ಬೇಕಾದ್ರೆ ನಿಮ್ಮ ಪಾಣಿಯಲ್ಲಿ ಬೆಳೆ ಸಮೀಕ್ಷೆ ಆಗಿರಲೇಬೇಕು. ನೋಡಿ, ಬೆಳೆ ಸಮೀಕ್ಷೆಯನ್ನು ಎರಡು ರೀತಿ ಮಾಡ್ಬೋದು. ಒಂದು PR ಅಂದರೆ ಪ್ರೈವೇಟ್ ರೆಸಿಡೆನ್ಸಿ ಅಂತ ಕರಿತೀವಿ, ಇನ್ನೊಂದು ಫಾರ್ಮರ್. ರೈತರಿಗೆ ಒಂದು ಮೊಬೈಲ್ ಆ್ಯಪ್ ಇದೆ. ಆ ಆ್ಯಪ್ ಮೂಲಕ ನೀವೇ ಸ್ವತಃ ಈ ಒಂದು ಬೆಳೆ ಸಮೀಕ್ಷೆನ ಮಾಡ್ಬೋದು. ಮತ್ತು ನಿಮ್ಮ ಗ್ರಾಮಕ್ಕೆ ಒಬ್ಬರು ಪ್ರೈವೇಟ್ ರೆಸಿಡೆನ್ಸಿ ಅಂತ ಇರ್ತಾರೆ, ಅವ್ರ ಮೂಲಕನಾದರೂ ನೀವು ಬೆಳೆ ಸಮೀಕ್ಷೆಯನ್ನು ಮಾಡಿಸ್ಬೋದು. ನೋಡಿ, ನಿಮ್ಮ ಗ್ರಾಮದ ಬೆಳೆ ಸಮೀಕ್ಷೆ ಮಾಡುವವರು ಯಾರು ಅನ್ನೋದು ನೀವು ತಿಳ್ಕೊಳ್ಬೇಕಾದ್ರೆ, ನೋಡಿ ಈ ಬೆಳೆ ದರ್ಶಕ ಅನ್ನೋ ಆ್ಯಪ್ ಇದೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಆ ಆ್ಯಪ್ ಓಪನ್ ಮಾಡಿದ ತಕ್ಷಣವೇ ಇಲ್ಲಿ ಸರ್ಕಾರಿ ಸಿಬ್ಬಂದಿ ಫಾರ್ ಪ್ರೈವೇಟ್ ರೆಸಿಡೆನ್ಸಿ ಅಂದರೆ PR ಬರುತ್ತೆ. ಇಲ್ಲಿ ರೈತರು ನೀವೇ GPS ಮಾಡ್ಬೇಕಾದ್ರೆ ಮಾಡಿದರೆ ಇದನ್ನು ಕ್ಲಿಕ್ ಮಾಡಿ. ಈಗ ನಾನು PR ಹೇಳ್ತಾ ಇದ್ದೀನಿ. ನಿಮ್ಮ ಗ್ರಾಮದ ಬೆಳೆ ಸಮೀಕ್ಷೆಗಾರ ಯಾರಾದರೆ ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇಲ್ಲಿ ಡೀಟೇಲ್ಸ್ ಹಾಕಬೇಕು. ಪ್ರೈವೇಟ್ ರೆಸಿಡೆನ್ಸಿ, ಕೊಪ್ಪಳ ಜಿಲ್ಲೆ, ಕುಕ್ನೂರು ತಾಲೂಕು, ಇದು ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ದು. ಇಲ್ಲಿ ರೈತ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಅಲೋ ಅಂತ ಕೇಳುತ್ತೆ. ಎಲ್ಲ ಅಲೋ ಕೊಡಿ. 2024-25 ಮುಂಗಾರು, ಕೊಪ್ಪಳ ಜಿಲ್ಲೆ, ಕುಕ್ನೂರು ತಾಲೂಕು, ಮಂಗಳೂರು ಹುಬ್ಳಿ, ಕೊಳಕೆರೆ ಗ್ರಾಮ. ಇಲ್ಲಿ ಸರ್ವೆ ನಂಬರ್ ಎಂಟ್ರಿ ಮಾಡಬೇಕು. ಸರ್ವೆ ನಂಬರ್ ಎಂಟ್ರಿ ಮಾಡಿ ಇಲ್ಲಿ ವಿವರ ಪಡೆಯಿರಿ ಅಂತ ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಎಲ್ಲ ಡೀಟೇಲ್ಸ್ ಹಾಕಿದ ನಂತರ ಗ್ರಾಮದ ಬೆಳೆ ಸಮೀಕ್ಷೆಗಾರ ವಿವರ ಅಂತಿದ್ದಾರೆ, ಇದನ್ನ ಕ್ಲಿಕ್ ಮಾಡಿ. ಆ ಮೂಲಕ ನೀವು ತಿಳ್ಕೊಳ್ಬೋದು. ಇನ್ನು ನೀವೇ ಸ್ವತಃ ಮಾಡ್ಕೊಳ್ಬೇಕಾದ್ರೆ ನೀವು ಕೂಡ ರೈತರು ಡೈರೆಕ್ಟಾಗಿ ನಿಮ್ಮ ಒಂದು ಹೊಲದ GPS ಅಂದರೆ ಬೆಳೆ ಸಮೀಕ್ಷೆ ಮಾಡ್ಬೋದು. ಅದಕ್ಕೆ ಈ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆ್ಯಪ್ನ ಲಿಂಕನ್ನು ಈ ಡಿಸ್ಕ್ರಿಪ್ಷನ್ ಕೆಳಗಡೆ ಈ ವಿಡಿಯೋ ಕೆಳಗಡೆ ಮೇನ್ ಕಾಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ನೋಡಿ, ಇಲ್ಲಿ ಸ್ಟೆಪ್ ವೈಸ್ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಯಾವ್ಯಾವ ರೀತಿ ನೀವು GPS ಮಾಡಬೇಕು ಅನ್ನೋದನ್ನು ಇಲ್ಲಿ ಮಾಹಿತಿ ನೋಡಿ. ಅದೇ ರೀತಿ GPS ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ಈ ಆ್ಯಪ್ ಮೂಲಕ ನೀವು ಬೆಳೆ ಸಮೀಕ್ಷೆ ಮಾಡಬೇಕಾದ್ರೆ ಕಡ್ಡಾಯವಾಗಿ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಫೋನ್ ನಂಬರ್ ಲಿಂಕ್ ಇರಬೇಕು. ಅದು OTP ಬಂದು ನೀವು ತೋರಿಸ್ತೀನಿ ನೋಡಿ. ಇದನ್ನ ಡೌನ್ಲೋಡ್ ಮಾಡಿಕೊಂಡು ತದನಂತರ ಓಪನ್ ಆಗುತ್ತೆ ನೋಡಿ. ಡೌನ್ಲೋಡ್ ಮಾಡಿದಂಥ ಓಪನ್ ಅಂತ ಕೊಡಿ. ಕೊಟ್ಟಾಗ ಈ ಓಪನ್ ಆಗುತ್ತೆ. ಇಲ್ಲಿ ನೀವೇ ಮಾಡಬೇಕಪ್ಪ ಅಂದರೆ ಎಲ್ಲವೂ ಅಲೋ ಅಂತ ಕೊಡಿ. ಕೊಟ್ಟ ನಂತರ ಈ ಥರ ಮಾಹಿತಿ ಬರುತ್ತೆ. ಇಲ್ಲಿ ಅಗ್ರಿ ಅಂತ ಕ್ಲಿಕ್ ಮಾಡಿ. ಅಗ್ರಿ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬರುತ್ತೆ. ಇಲ್ಲಿ KYC ಮೂಲಕ ದೃಢೀಕರಣ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಆ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕು. ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ನಂತರ ಈ ಬಾಕ್ಸ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಒಂದು OTP ಬರುತ್ತೆ. ಆ OTP ಪಡ್ಕೊಂಡು ಆ OTPನ ಎಂಟ್ರಿ ಮಾಡಬೇಕು. ಆ ಒಂದು OTP ಹಾಕೋದ್ರ ಮೂಲಕ ಡೈರೆಕ್ಟಾಗಿ ನಿಮ್ಮ ಪಾಣಿ ವಿವರ ಬರುತ್ತೆ. ಆ ಪಾಣಿ ವಿವರವನ್ನು ನಿಮ್ಮ ಹೊಲದಲ್ಲಿ ಅಂದರೆ ನಿಮ್ಮ ಲ್ಯಾಂಡಿಗೆ ಹೋಗಿ ನೀವು GPS ಮಾಡಬೇಕು. ಬೇರೆ ಲ್ಯಾಂಡಲ್ಲಿ ಅಂದರೆ ಇದು GPS ಆಗಲ್ಲ. ಈ ಮೂಲಕ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಹಾಕಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.